ಬಂದ್ಯಾ? ಬಾ. ಯಾಕೋ ಹೀಗೆ ಮಾಡ್ತಿದೀಯಾ? ಮಾತಾಡೋ. ಹೇಳಕ್ ನಾಚಿಕೆ ಆಗ್ತಿದೀಯಾ? ಸಾರಿ ಕಣೆ ಅಕ್ಕ, ನಿನ್ಗೆ ಆ ವಿಷಯ ಹೇಳೋ ಪರಿಸ್ಥಿತಿಲಿ ನಾನು ಇರಲಿಲ್ಲ, ಅದಕ್ಕೆ ಹೇಳಲಿಲ್ಲ. ಸತ್ಯ ಜಾಸ್ತಿ ದಿನ ಮುಚ್ಚಿಡಕ್ಕಾಗಲ್ಲ. ನೀನ್ ನನ್ನ ತಮ್ಮ ಕಣೋ. ನನ್ನ ಹತ್ರನೇ ಮುಚ್ಚುಮರೆ ಮಾಡ್ತಿದೀಯ ಅಂದ್ರೆ ನನಗೆ ಎಷ್ಟು ನೋವಾಗುತ್ತೆ ಯೋಚನೆ ಮಾಡಿದೀಯಾ? ಇವತ್ತು ವಿಷಯ ಇನ್ಯಾರಿಂದನೂ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ಹಿಂಗೆ ನಿನಗೆ ಯಾರಿಂದ ಗೊತ್ತಾಯ್ತು ವಿಷಯ? ಸುಧಾ ಅವರಿಂದ. ಸುಧಾ ಅವರ? ಯಾಕೋ ಅಷ್ಟೊಂದು ಸಾಲ ಮಾಡ್ತಿದ್ಯಾ? ಪದೇ ಪದೇ ಆಫೀಸಲ್ಲಿ ಸಾಲ ಕೇಳ್ತೀಯಂತೆ. ರೀಸನ್ ಕೇಳಿದ್ರೆ ಏನೇನೋ ಹೇಳ್ತೀಯಂತೆ. ಶ್ರೀಗ್ ವಿಷಯ ಗೊತ್ತಾದ್ರೆ ಬೇಜಾರಾಗುತ್ತೆ ಅಂತ ಅವ್ರು ಗೊತ್ತಾಗದ ಹಾಗೆ ನಿನಗೆ ಸಾಲ ಕೊಟ್ಟಿದ್ದಾರೆ. ಇವತ್ತು ಸುಧಾ ಅವ್ರು ಫೋನ್ ಮಾಡಿದ್ರು. ಜಾಸ್ತಿ ದಿನ ಇದನ್ನು ಮುಚ್ಚಿಡಕ್ಕಾಗಲ್ಲ, ಶ್ರೀ ಅವ್ರಿಗೆ ಗೊತ್ತಾದ್ರೆ ಬೇಜಾರಾಗುತ್ತೆ, ನೀವು ಒಂದ್ಸಲಿ ರವಿ ಹತ್ರ ಮಾತಾಡಿ ಅಂತ. ಅದಕ್ಕೆ ನಿನಗೆ ಬರಕ್ಕೆ ಹೇಳಿದ್ದು. ಅಷ್ಟೇನಾ? ಏನು ಅಷ್ಟೇನಾ ಅಂದರೆ, ಆಫೀಸಲ್ಲದೆ ಆಚೆನೂ ಸಾಲ ಮಾಡ್ತಿದ್ದೀಯಂತೆ. ಸುನೀಲ ಹೇಳ್ದ. ಅಷ್ಟೊಂದು ದುಡ್ಡು ನಿನಗೆ ಯಾಕೋ? ಯಾವ ಕೆಟ್ಟ ಕೆಲಸಕ್ಕೆ ಇಷ್ಟೊಂದು ದುಡ್ಡು ಸುರಿತಿದ್ಯಾ? ಯಾವ ಕೆಟ್ಟ ಕೆಲಸನೂ ಇಲ್ಲ ಕಣೆ ಅಕ್ಕ. ಮನೇಲಮ್ಮ ಯಾವಾಗಲೂ ದುಡ್ಡು 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 ಅಂತಿರ್ತಾಳೆ. ನನಗೆ ಬರೋ ಸಂಬಳದಲ್ಲಿ ಎಷ್ಟು ಅಂತ ಕೊಡಲಿ, ಅದಕ್ಕೆ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೀನಿ. ಅಮ್ಮಂಗೆ ಅಷ್ಟೊಂದು ದುಡ್ಡು ಯಾಕೋ? ಅವ್ರ ಅಣ್ಣನ ಮನೆ ಜವಾಬ್ದಾರಿನೂ ಇವಳೇ ತೊಗೊಂಡಿರ್ಬೇಕು, ಅದಕ್ಕೆ ಯಾವಾಗಲೂ ದುಡ್ಡು ದುಡ್ಡು ಅಂತಿರ್ತಾಳೆ. ಅದಕ್ಕೆ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೀನಿ. ಆಫೀಸಲ್ಲಿರುವಾಗ ಫೋನ್ ಬಂದರೆ ಆತಂಕ ಪಟ್ಕೊಂಡು ಎದ್ದು ಆಚೆ ಹೋಗ್ತೀಯಂತೆ, ಯಾಕೆ? ಕೆಲವ್ರ ಹತ್ರ ಸಾಲ ತೊಗೊಂಡಿದ್ದೀನಲ್ಲ, ಅವ್ರು ಅವಾಗ ಫೋನ್ ಮಾಡಿ ಪ್ರೆಷರ್ ಆಗ್ತಿರ್ತಾರೆ. ಆಫೀಸಲ್ಲಿ ಮಾತಾಡೋಕ್ಕಾಗಲ್ಲ ಅಂತ ಹೊರಗಡೆ ಹೋಗ್ತೀನಿ. ಸಾರಿ ಕಾಣೋ, ನಿನ್ನ ಬಗ್ಗೆ ಗೊತ್ತಿದ್ದು ನಿನ್ನ ಮೇಲೆ ಡೌಟ್ ಪಡ್ತೀನಿ. ಅವತ್ತು ಗನ್ ವಿಷಯಕ್ಕೆ, ಇವತ್ತು ದುಡ್ಡಿನ ವಿಷಯಕ್ಕೆ ನನ್ನ ಬಗ್ಗೆ ನಿನಗೆ ತುಂಬ ಬೇಜಾರಾಗಿರ್ಬೇಕಲ್ಲ. ಸಾರಿ. ಪರವಾಗಿಲ್ಲ ಕಣೆ, ಇಷ್ಟಕ್ಕೆಲ್ಲ ಸಾರಿ ಯಾಕೆ? ಇಷ್ಟಕ್ಕೂ ನೀನು ನನಗೇನಕ್ಕೆ ಅಷ್ಟು ಪ್ರಶ್ನೆ ಮಾಡ್ತೀಯ ಹೇಳು? ನನ್ನ ಮೇಲಿರೋ ಕನ್ಸರ್ನಿಂದ ಅಲ್ವಾ? ಅದಕ್ಕೆ ನಾನು ಖುಷಿ ಪಡ್ಬೇಕು ಕಣೆ. ನೋಡು, ನಿನಗೆ ದುಡ್ಡು ಬೇಕಾದರೆ ನನ್ನ ಹತ್ರ ಕೇಳು, ನಾನು ಹೇಗೋ ಅರೇಂಜ್ ಮಾಡ್ತೀನಿ. ಯಾರ್ಯಾರ ಹತ್ರನೂ ಸಾಲ ಕೇಳಬೇಡ. ನೀನು ಸಾಲ ಕೇಳೋದು, ಅವ್ರು ಅದಕ್ಕೇನು ಅನ್ನೋದು, ಇದೆಲ್ಲ ಚೆನ್ನಾಗಿರಲ್ಲ. ಆಯಿತು ಕಣೆ, ಹೊರಡ್ತೀನಿ. ಒಂದು ನಿಮಿಷ ಇರು. ಅಜ್ಜಿ ಕೊಡಕ್ಕೆ ಹೇಳಿದ್ರು, ತಗೋ. ಏನಕ್ಕೆ ಅಕ್ಕ? ಎಷ್ಟು ಅಂತ ಸಾಲ ಮಾಡ್ತೀಯಾ? ಇಟ್ಕೋ, ಹೆಲ್ಪ್ ಆಗುತ್ತೆ. ಸರಿ, ಇನ್ನೇನು ಅಡುಗೆ ಆಗ್ತಿರ್ಬೇಕು, ಊಟ ಮಾಡ್ಕೊಂಡು ಹೋಗು. ಬೇಡ ಅಕ್ಕ, ನಾನು ಹೊರಡ್ತೀನಿ. ಇವತ್ತು ಒಂದಿನ ನಿಮ್ಮ ಆಫೀಸಿಗೆ ಲೇಟ್ ಆದರೆ ಏನೂ ಪರವಾಗಿಲ್ಲ, ನಿಮ್ಮ ಬಾಸಿಗೆ ನಾನೇ ಹೇಳ್ತೀನಿ. ಊಟ ಮಾಡ್ಕೊಂಡು ಹೋಗು. ಆಯಿತು. ಅಡುಗೆ ಆಗಿದೆಯಾ ಚೆಕ್ ಮಾಡ್ತೀನಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ?
ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?